ಏನಿದು ಮಗು ಬಂದು ಇಲ್ಲಿ ಕೂತ್ಕೊಂಡ್ಬಿಡ್ತು. ನೀನ್ ಇಲ್ಲಿ ಕೂತ್ಕೋಬಾರ್ದಮ್ಮ. ನಾನು ನಮ್ಮ ಅಪ್ಪ ಪಕ್ಕನೇ ಕೂತ್ಕೊಳ್ಳೋದು. ಹಾಗೆಲ್ಲ ಹಠ ಮಾಡಬಾರ್ದು. ಹೇಳಮ್ಮ. ನಾ ಇಲ್ಲೇ ಕೂತ್ಕೋತೀನಿ. ಪ್ರಜ್ಞಾ, ನೀ ಹೋಗಿ ತಾತನ ಪಕ್ಕ ಕೂತ್ಕೋಕಂದ. ನಾ ಇಲ್ಲೇ ಕೂತ್ಕೊಳ್ಳೋದು. ಪ್ರಜ್ಞಾ, ಏನಮ್ಮ ಇಲ್ಲಿ ಬಂದು ಕೂತಿದ್ಯಾ ಪ್ರಜ್ಞಾ? ಬಾಮ್ಮ ಅಲ್ಲೂ ಕೂತ್ಕೊಳ್ಳೋಣ ಬಾ. ನಾ ಬರಲ್ಲ. ನನ್ ಮಾತ್ ಕೇಳಲ್ವಾ ನೀನು? ಪ್ರಜ್ಞಾ ಹೋಗಮ್ಮ. ಬೇಗ ಹೋಗಮ್ಮ ಪ್ರಜ್ಞಾ. ಬಾಮ್ಮ. ಬರಲ್ಲ. ನನ್ ಮಾತ್ ಕೇಳ್ಬೇಕು. ಬಾಮ್ಮ ಬೇಗ ಬಾ. ಬಾಮ್ಮ ಬೇಗ ಬಾ. ಹೇಳು ಹೇಳು. ನನ್ ಮಾತ್ ಕೇಳ್ಬೇಕು ನೀನು. ಬಾಮ್ಮ ಜಾಣೆ ಅಲ್ವಾ? ಬಾ ಬಾ ಬಾ. ಬಿಡು ತಾತ. ಜಾಣೆ ನೀನು. ಬಾಮ್ಮ ಜಾಣೆ ಜಾಣೆ. ಬನ್ನಿಮ್ಮ ಕೂತ್ಕೊಳ್ಳಿ. ಗೆಟ್ಟಿ ಬೇಡ ಗೆಟ್ಟಿ ಬೇಡ. ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನಾಂ ಕಂಠೇ ಬದ್ನಾಮಿ ಸುಭಗೆ ತ್ವಂ ಜೀವ ಶರದಶ್ರತಂ. ನಿನ್ ಹೆಸರೇನು? ಪ್ರಜ್ಞಾ. ತುಂಬಾ ಮುದ್ದಾಗಿದೆ. ನಿನ್ನ ಹೆಸರೇನು? ಅಮ್ಮ. ಯಾರಿಗೆ? ನಿನಗೆ. ನಮ್ಮಮ್ಮ ಸತ್ತೋಗಿದ್ದಾರೆ. ಅದಕ್ಕೆ ನಾನ್ ಬಂದಿದ್ದೀನಿ. ನೀನ್ ನನಗೋಸ್ಕರ ಬಂದಿಲ್ಲ, ಅಪ್ಪಂಗೋಸ್ಕರ ಬಂದಿದ್ಯಾ? ಇಲ್ಲಮ್ಮ, ನಿಮ್ಮಪ್ಪ ನಿನಗೋಸ್ಕರನೇ ನನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಹಾಗಾದ್ರೆ ನೀ ನನಗ್ ಚಿಕ್ಕಮ್ಮ ಆಗ್ತೀಯಾ? ತಪ್ಪಮ್ಮ, ಹಾಗೆಲ್ಲ ಮಾತಾಡ್ಬಾರ್ದು. ಅಮ್ಮ ಅಂತ ಕರಿ. ಯಾಕೆ? ಹಾಗೆ ಕರೆದ್ರೇನೆ ನನಗ್ ಸಂತೋಷ. ಎಲ್ಲಿ ಅಮ್ಮ ಅನ್ನು? ಪ್ರಜ್ಞಾ, ಚಿಕ್ಕಮ್ಮ. ಚಿಕ್ಕಮ್ಮ. ನೊಂದ್ಕೋಬೇಡ. ತುಂಬಾ ಹಠಮಾರಿ ಹುಡುಗಿ ಅವಳು. ನೋಡು, ಅವಳು ನಿನ್ನ ಚಿಕ್ಕಮ್ಮ ಅಂತ ಕರೆದ್ರು ನೀನು ಅವಳಿಗೆ ಅಮ್ಮನೇ ತಾನೆ. ಈಡ್ ದಿನ ನಮ್ಮ ಮಲ್ತಾಯಿ ತಾಯಿ ಆಗದೆ ಇರೋದ್ರಿಂದ ನಮ್ ಪ್ರಜ್ಞಮ್ಮನ್ನ ಎತ್ ಮಗಳ ತರ ನೋಡ್ಕೊಂಡ್ಲು. ಈಗ ನಮ್ ಮಲ್ತಾಯಿ ತಾಯಿ ಆದ್ಲು. ನಮ್ ಪ್ರಜ್ಞಮ್ಮ ಈಗ ಮಲ್ಮಗಳೇ ಹೊರತು ಸ್ವಂತ ಮಗಳು ಅಲ್ವಲ್ಲ. ತುಂಬಾ ಮುದ್ದಾಗಿದೆ, ತುಂಬಾ ಮುದ್ದಾಗಿದೆ. ಇವಳೆಲ್ಲ ನಿಮ್ ತರ ಇದ್ದಾಳೆ. ಪ್ರಜ್ಞಾ, ಪ್ರಜ್ಞಾ, ನಿನ್ ಜೊತೆ ಆಡ್ಕೊಳಕ್ ಒಬ್ಬ ತಂಗಿ ಬಂದಿದ್ದಾಳೆ ನೋಡು. ಹೇಗಿದ್ದಾಳೆ? ಚೆನ್ನಾಗಿಲ್ಲ, ಸ್ವಲ್ಪ ಚೆನ್ನಾಗಿಲ್ಲ. ಮಕ್ಕಳ ಉತ್ತರ. ಪ್ರಜ್ಞಾ, ಬನ್ನಿ 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 ಬನ್ನಿ. ನೋಡಿ ನಿಮ್ಗೋಸ್ಕರ ಎಂತ ನೋಡಿ, ತೆಗೆದು ನೋಡು. ಬೊಂಬೆ ತುಂಬಾ ಚೆನ್ನಾಗಿದೆ. ಪ್ರಜ್ಞಾ, ನಿನ್ ಬೊಂಬೆ ಹೇಗಿದೆ ಹೇಳು? ನಂಗೆ ಆ ಬೊಂಬೆ ಬೇಕು. ನಾನ್ ಕೊಡಲ್ಲ, ಡ್ಯಾಡಿ ನಂಗ್ ಕೊಟ್ಟಿರೋದು. ಇಲ್ಲ, ನಂಗೆ ಆ ಬೊಂಬೆನೇ ಬೇಕು. ನಾನ್ ಕೊಡಲ್ಲ, ನಂದು. ತಪ್ಪಮ್ಮ, ಅಕ್ಕ ನಿನ್ಗಿಂತ ದೊಡ್ಡವಳು. ಅವಳು ಕೇಳಿದ್ರೆ ಇಲ್ಲ ಅನ್ಬಾರ್ದು. ಕೊಟ್ಬಿಡಮ್ಮ. ಈಗ ಬಹುಮಾನ ವಿತರಣೆ. ಈ ವರ್ಷ ನಮ್ಮ ಶಾಲೆಯ ಅತ್ಯುತ್ತಮ ವಿದ್ಯಾರ್ಥಿನಿಯಾಗಿ ಪ್ರಥಮ ಬಹುಮಾನ ಪಡೆದಿರೋದು ಬೇಬಿ ಉತ್ತರ. ಈಗ ಎರಡನೇ ಬಹುಮಾನ ಬೇಬಿ ಪ್ರಜ್ಞಾ. ನೋ, ನಂದು ಸೆಕೆಂಡ್ ಪ್ರೈಸ್ ಅಲ್ಲ, ಫಸ್ಟ್ ಪ್ರೈಸ್. ಬಿಹೇವ್ ಯೋರ್ ಸೆಲ್ಫ್. ಇದು ಜಡ್ಜ್ಗಳ ತೀರ್ಮಾನ. ಇಲ್ಲ, ಆ ತೀರ್ಮಾನ ತಪ್ಪು. ನನ್ಗೆ ಫಸ್ಟ್ ಪ್ರೈಸ್ ಬರಬೇಕು. ಐ ಆಮ್ ಆಲ್ವೇಸ್ ಫಸ್ಟ್. ಪ್ರಜ್ಞಾ, ಗಲಾಟೆ ಮಾಡದೆ ಸೆಕೆಂಡ್ ಪ್ರೈಸ್ ತಗೋ. ನೋ, ನಾ ತಗೊಳ್ಳಲ್ಲ. ನಂಗೆ ಬೇಕಾಗಿಲ್ಲ ಸೆಕೆಂಡ್ ಪ್ರೈಸ್. ಅಕ್ಕ, ನೀನೇ ಫಸ್ಟ್ ಪ್ರೈಸ್ ತಗೋ, ನಾನೇ ಸೆಕೆಂಡ್ ಪ್ರೈಸ್ ತಗೋತೀನಿ. ತಗೊಂಬರಿ. ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಸರ್. से यार वाह रे वाह. ಆಹಾ, ಹುಡುಗಿ ಅಂದ್ರೆ ಹೀಗಿರ್ಬೇಕು ಕಣೋ.
ಪರ್ಸನಾಲಿಟಿ ಕಣು. ಹೌದು ಕಣೋ, ಈ ಬ್ಯೂಟಿ ಏನಾದ್ರೂ ಬ್ಯೂಟಿ ಕಂಟೆಸ್ಟ್ ಹೋಗಿದ್ದಿದ್ರೆ ಸುಷ್ಮಿತಾ ಸೇನ್ ಅಂಡ್ ಐಶ್ವರ್ಯ ರೈ ಔಟ್. ಏನ್ರು ಏನ್ ಬೊಗಳಿದ್ರಿ? ನೀವೇನಾದ್ರೂ ಬ್ಯೂಟಿ ಕಾಂಟೆಸ್ಟ್ ಗೆ ಹೋಗಿದ್ದಿದ್ರೆ ಸುಷ್ಮಿತಾ ಸೇನ್ ಐಶ್ವರ್ಯ ರೈ ಔಟ್ ಅಂದೆ. ಥ್ಯಾಂಕ್ ಯು. ಏಯ್ ನಿಂತ್ಕೋ ಯಂಗ್ ಮ್ಯಾನ್. ಏನ್ ಮಾಡ್ಕೋತೀಯ ಮಾಡ್ಕೋ, ನಾನಂತೂ ಕೊಡಲ್ಲ. ಇಲ್ಲಮ್ಮ, ಕೊಡಲ್ಲ ನಾನು. ಫೋನ್ ಮಾಡ್ಲು, ಕೊಡೋದಿಲ್ಲ ಅಂತ ಹೇಳಿದ್ನಲ್ಲ. ಓಡಿಸಿದ್ರು ಸರಿ, ಹಸ್ಕಿ ಬಡಿಸಿದ್ರು ಸರಿ, ಕುರ್ಚಿ ಕೂಡಿಸಿದ್ರು ಸರಿ, ನಾನ್ ಮೊದಲು ಓದೋದು, ಅಲ್ಲಿವರೆಗೂ ಕೊಡಲ್ಲ ನಾನು. ನಾನು ಅಷ್ಟೇ, ನಾನು ಆದಿತ್ಯನ ಕತೆ ಮಾತ್ರ ಓದ್ಕೊಡೋದು. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ನಾನು ಸೀರಿಯಸ್ ಆಗಿ ಹೇಳ್ತೇನೆ, ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ. ಏನಾಯ್ತು ಏನಾಯ್ತು ಓಲ್ಡ್ ಮಾಡ್ಲು? ಏನಾಯ್ತಮ್ಮ? ಏನಾಯ್ತು? ಮುರಿದೋಯ್ತಾ? ಇಲ್ಲಿ ನೋಡೋಣ. ಅಯ್ಯೋ ಮುರಿದಿಲ್ಲಮ್ಮ, ಉಳುಕಿದೆ ಅಷ್ಟೇ. ಇರು, ಅದಕ್ಕೆ ಏನಾದ್ರು ಹಚ್ತೀನಿ, ಎಲ್ಲ ಸರಿ ಆಗ್ಬಿಡುತ್ತೆ. ಮುಳ್ಕೋ ಇಲ್ಲ ಅಳ್ಕೋ ಇಲ್ಲ, ಬೊಕ್ಕೋ ನನ್ ಮೇಲಿದೆ. ಏಯ್ ನಿಂತ್ಕೋ, ನಾಟಕ ಮಾಡ್ಬೇಡ. ಕಳಿ ಬರ್ತೀನಿ, ಮಾಡ್ತೀನಿ ನಿನಗೆ. ನಿಂತ್ಕೊಳ್ಳೋ ಓಲ್ಡ್ ಮಾಡ್ಲು. ಏನು ಯಂಗ್ ಮ್ಯಾನ್? ನನಗೆ ಗೊತ್ತಿಲ್ಲದೆ ಕೇಳ್ತಿದ್ದೀನಿ. ನೀನ್ ಇಷ್ಟ ಪಡೋದು ಆದಿತ್ಯ ಧಾರಾವಾಹಿನು? ಆದಿತ್ಯನ್ ಧಾರಾವಾಹಿನ? ಹಾಗಾದ್ರೆ ಡೈರೆಕ್ಟ್ ಆಗಿ 36ನೇ ಪೇಜ್ ನೋಡು, ಕವರ್ ಪೇಜ್ ಮಾತ್ರ ನೋಡ್ಬೇಡ. ಯಾಕೆ? ಅಲ್ಲಿ ಅವನ್ ಫೋಟೋ ಹಾಕಿದ್ದಾರೆ. ಆದಿತ್ಯನ್ ಫೋಟೋ ಹಾಕಿದಾರಾ? ಹೆಗ್ಡೆಯವ್ರು ಬಂದ್ರೆ? ಇನ್ನೂ ಬಂದಿಲ್ಲ ಸರ್. ತಾಯಿ ಬಾತ್. ಗುಡ್ ಮಾರ್ನಿಂಗ್ ಬಾತ್. ಗುಡ್ ಮಾರ್ನಿಂಗ್. ಯಾಕೆ ಲೇಟ್? ಬಾತ್, ನಾನ್ ತೈಕಲ್ಲಿಂದ ಕೆಳಗಿಲಿಕ್ಕೆ ಅಂತ ಇದ್ದಿದ್ದು ಕಲ್ಲನ್ನ ಯಾವ್ದೋ ಕದ್ಬುತ್ತಿದ್ದು ಬಾತ್, ಅದಕ್ಕೆ ಸ್ವಲ್ಪ ಲೇಟ್ ಆಗೋಯ್ತು ಬಾತ್. ಹೋಗ್ಲಿ, ಗುಂಡನವ್ರು ಬಂದ್ರ? ಗುಂಡನ ನಾನೇ ಗುಂಡಣ್ಣ, ನಾನೇ ಗುಂಡಣ್ಣ, ಗುಂಡಣ್ಣ ಗುಂಡಣ್ಣ. ಏನ್ ಗುಂಡಣ್ಣ ಹೊತ್ತಿಗೆ ನಿಲ್ಸಿ ತಿಂಡಿ ಪೇಪರ್ ಎತ್ತುದು ಮಾಡಿದ್ಯಾ? ಅಯ್ಯೋ ನಿನ್ನ ಬಾಯಿಗೆ ಮಣ್ಣಾಕ. ಇದು ಚಿಂದಿ ಪೇಪರ್ ಅಲ್ಲ ಕಣಲು, ನನ್ನ ಪತ್ರಿಕೆಯಲ್ಲಿ ಬರ್ತಾ ಇರೋ ಧಾರಾವಾಹಿ ಕತೆಗಾರ ದ ಗ್ರೇಟ್ ಆದಿತ್ಯ ಅವರ ಫ್ಯಾನ್ಸ್ ಬರ್ದಿರೋ ಪತ್ರಗಳು ಕಣೋ, ಪತ್ರಗಳು. ಪೊತ್ತುಗಳ ಕಾಗದಗಳ? ಇನ್ನೇನು ಮತ್ತೆ, ಅವರ ಕತೆ ಇವಾಗ ಸೂಪರ್ ಹಿಟ್, ಸೂಪರ್ ಹಿಟ್. ಜನಗಳೆಲ್ಲ ಕಂತು ಕಂತಾಗಿ ಓದ್ಬಿಟ್ಟು ಕಂತೆ ಕಂತೆ ಕಾಗದ ಬರಿತಾ ಇದ್ದಾರೆ. ನೋಡ್ತೀಯಾ? ನೋಡು. ಸಿಕ್ಕಾಪಟ್ಟೆ ಅಭಿಮಾನಿಗಳ ಪತ್ರಗಳು ಬಂದಿವೆ. ಸಿಕ್ಕಾಪಟ್ಟೆ ಅಲ್ಲ ಕಣೋ, ಸಿಕ್ಕಾಪಟ್ಟೆ. ಅದೇ ಸಿಕ್ಕಾಪಟ್ಟೆ. ಅಯ್ಯೋ ಸಿಕ್ಕಾಪಟ್ಟೆ, ಸಿಕ್ಕಾಪಟ್ಟೆ. ಸಿಕ್ಕಾ ಸಾಕು. ಅಯ್ಯೋ ನೋಡಿ ತಾರಿವನ್ನ, ನೋಡಿ ಸಾರಿವನ್ನ. ಬರ ಕಡೆ ಯಜಮಾನ್ರೇ. ಗುಡ್ಡಣ್ಣವ್ರೆ, ಏನಿದಲ್ಲ? ನೀವು ನನ್ನ ಯಜಮಾನ್ರು ಅಂತ ಕರಿಬಾರ್ದು, ಆದಿತ್ಯ ಅಂತ ಕರೀರಿ. ಮಿಸ್ಟರ್ ಆದಿತ್ಯ, ನಿಮ್ಮಿಂದ ನಮ್ಮ ಪೇಪರ್ಗೆ ಬಹಳ ಹೆಸರು ಬಂದಿದೆ. ನೀವು ಮಾಡಿರೋ ಉಪಕಾರನ ಈ ಜನ್ಮದಲ್ಲಿ ಮರೆಯೋಕ್ ಸಾಧ್ಯ ಇಲ್ಲ. ಡಿಯರ್ ಆದಿತ್ಯ, ನಿಮ್ಮ ಕತೆ ತೂಪ. ಅಯ್ಯ, ನಿಮ್ಮ ಕತೆ ತೂಪಲ್. ತೂಪಲ್ ತೂಪಲ್ ಅಲ್ಲ ಕಣೋ, ಸೂಪರ್. ಅದೇ ತೂಪಲ್. ಇಷ್ಟೇ ಅಲ್ಲ ಆದಿತ್ಯ, ನೀನು ಹೂ ಅಂದ್ರೆ ನಿನ್ನ ಮುಂದೆ ಮನಸ್ಸನ್ನು ಬಿಚ್ಚಿಟ್ಟು ನಿನ್ನ ಕಾಲನ್ನ ಹಿಡ್ಕೊಂಡು ವಿಲಿ ವಿಲಿ ಅಂತ ಒದ್ದಾಡ್ತಾರೆ. ಒದ್ದಾಡ್ಲಿ, ಪರವಾಗಿಲ್ಲ. ಓದು ಓದು. ಬಾತು ನಿಮ್ಮ ಪೇತು ನನ್ನ ಮನತನ್ನೇ ಕೆರೆತು ಬತ್ತು. ಕೇಳಿದ್ಯಾ? ಇದನ್ ಕೇಳಿದ್ಯಾ? ಕೇಳ್ತಾಯ ನೀತಪ್ಪ ತುಮ್ನೆ. ಹೌದಾ? ನೀವು ಅಂದೆ ನಮ್ಮ ಯಜಮಾನ್ರನ್ನ ರಾತ್ರಿ ಸಿನಿಮಾ ಕಲ್ಸಿ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ. ಅಯ್ಯೋ, ಇದ್ದೆ ನಿಮ್ಮ ಪ್ರೀತಿಯ ಬಯಲುತ್ತೆ ಬೆಡಗಿ. ಬೆಡಗಿ ಬೆಡಗಿ, ಯಾರು ಗುಟ್ಟು ಯಾರಿಗಿಲ್ಲ. ಸಾಕು ಸಾಕು. ಗುಡ್ಡನವ್ರೆ, ಬನ್ನಿಲ್ಲಿ. ಬಂದೆ. ತಗೊಳ್ಳಿ, ಈ ವಾರ ಧಾರಾವಾಹಿ. ಸಂತೋಷ ಸಂತೋಷ. ಆದಿತ್ಯ, ನಿಮ್ಮ ಬದವನಿಗೆಯ ಭಾವನೆಗಳಿಂದ ನನ್ನ ಮನ ಕೆದಕಿದ ಕವಿವದ್ಯದೆ. ಇರುಳ ಕತ್ತಲೆ ಕಳೆದು ಬೆಳಕ ಮೂದಿಸುವ ಅಂಬರದ ಆದಿತ್ಯನಂತೆ ತಮ್ಮ ಲೇಖನಿಯ ಅನಂತ ತಂತರಂಗಗಳ ಮುದುದಿದ ಮನಕ್ಕೆ ಚೇತನ ನೀಡುವ ನಿಮ್ಮ ಕಥಾ ಸರಣಿಗೆ ಅಳುಕಿದೆದೆಯನ್ನು ಓಲೈಸಿ ಆನಂದಿಸುವಂತೆ ಮಾಡುವ ತಮ್ಮ ಶೈಲಿಗೆ ನನ್ನ ವಂದನೆ, ಕೋಟಿ ವಂದನೆ. ಮೌನದಿ ಮನೆ ಮಾಡಿರುವ ನನ್ನ ಮನದ ವೀಣೆಯ ಮೀಟಿ ಮಧುರ ಭಾವಗಳ ಹೊಮ್ಮಿಸಿ ಪ್ರೀತಿಯ ಭಾವಗಳ ಚಿಗುರಿಸಿದ ನಿಮ್ಮ ಬರವಣಿಗೆಯಿಂದ ನನ್ನ ಸುಪ್ತವಾಗಿದ್ದ ಪ್ರೀತಿ ಗರಿಗೆದರಿ ಕುಣಿದಿದೆ. ನಿಮ್ಮ ಪ್ರೇಮವ ಅರಸಿ ಹಾತೊರೆದು ಕಾಯುತ್ತಿಹ
ನಿಮ್ಮ ಒಲ್ಮೆಯ ಅಭಿಮಾನಿ. ಹೇಗಿದೆ ಯಂಗ್ ಮ್ಯಾನ್? ಅದ್ಭುತವಾಗಿದೆ. ಯಾರು ಬರೆದಿರೋದು ಇದನ್ನ? ಊದು ಎತ್ತು ಏನೂ ಇಲ್ಲ, ಬರೀ ನಿಮ್ಮ ಅಭಿಮಾನಿ ಅಂತ ಮಾತ್ರ ಇದೆ. ಏನು ಇದು? ಆದಿತ್ಯ ಅವರು ಕಾಗದಾನ ಓದ್ಕೊಂಡು ಹಾಗೆ ಹೋಗ್ತಾ ಇದ್ದಾರೆ. ಪ್ರೇಮ ಕತೆ ಶುರುನಾ? ಎಕ್ಸ್ಕ್ಯೂಸ್ ಮೀ, ಯಾರಿಲ್ಲಿ ಫೋಟೋಗ್ರಾಫರ್? ನಾನೇ. ಯಾಕೆ? 4 ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಬೇಕಾಯ್ತು, ತೆಕ್ಕೊಡಿ ಸ್ವಾಮಿ. ಪಾಸ್ಪೋರ್ಟಾ? ಯಾಕೋ? ಫಾರಿನ್ಗೆ ಹೋಗಕ್ಕೆ. ಫಾರಿನ್ಗ? ಯಾಕೆ? ಭಿಕ್ಷೆ ಬೇಡಕ್ಕೆ. ಭಿಕ್ಷೆ ಬೇಡಕ್ಕೆ ಫಾರಿನ್ಗೆ ಹೋಗ್ಬೇಕಾ? ಇಂಡಿಯಾದಲ್ಲಿ ಯಾವನ್ ಹಾಕಲ್ಲ ಅಂತನ? ಅದೇನ್ ಇಂಡಿಯಾನೋ ಸ್ವಾಮಿ, ಇಲ್ಲಿ ಆದಾಯಕ್ಕಿಂತ ಖರ್ಚೇ ಜಾಸ್ತಿ, ಜೊತೆಗೆ ವಿಪರೀತ ಕಾಂಪಿಟೇಷನ್ ಬೇರೆ. ಅದೇ ದುಬೈಗೆ ಹೋಗಿರೋಕೆ ಹೋದ್ರೆ ಸದಾಮ್ ಹುಸೇನ್ ಹತ್ತನೋ ದಾವೂದ್ ಇಬ್ರಾಹಿಂ ಹತ್ತನೋ 4 ಕೋಟಿ ರೂಪಾಯಿ ತಗೊಂಡು ಇಲ್ಲೇ ಫಾರ್ಮ್ ಹೌಸ್ ಮಾಡ್ಕೊಂಡು ಸ್ಟೈಲಿಶ್ ಆಗಿ ಸೆಟ್ಲ್ ಆಗ್ಬಿಡ್ಬೋದು. ಫ್ಲೈಟ್ ಟಿಕೆಟ್ ಕಾಸಿದ್ಯಾ? ಯಾಕೆ ಸ್ವಾಮಿ ಕಾಸು? ಏರ್ಪೋರ್ಟ್ ಅಲ್ಲಿ ಭಿಕ್ಷೆ ಬೇಡ್ತೀನಿ, 1-2 ಕಮ್ಮಿ ಬಂತು ಅಂತ ಇಟ್ಕೊಳ್ಳಿ, ಫ್ಲೈಟ್ ಅಲ್ಲಿ ಭಿಕ್ಷೆ ಬೇಡ್ತೀನಿ. ನಿನ್ನ ಫ್ಲೈಟ್ ಅಲ್ಲಿ ಭಿಕ್ಷೆ ಬಿಡ್ತೀಯಾ? ಯಾಕೆ? ರೈಲಲ್ಲಿ ಬೇಡಲ್ವಾ? ಬಸ್ಸಲ್ಲಿ ಬೇಡಲ್ವಾ? ಅದೇ ತರ ಫ್ಲೈಟ್ ಅಲ್ಲಿ ಬೇಡ್ತೀನಿ. ಸ್ವಾಮಿ ಲೇಟ್ ಆಯ್ತು, ಅರ್ಜೆಂಟ್ ಆಗಿ 4 ಫೋಟೋ ಕೊಡಿ, ಮಿನಿಸ್ಟರ್ ಮನೆಗೆ ಹೋಗ್ಬೇಕು. ಮಿನಿಸ್ಟರ್ ಮನೆಗ? ಹೌದು. ಯಾಕೆ? ಭಿಕ್ಷೆ ಬೇಡಕ್ ಸ್ವಾಮಿ. ನಿನ್ ಲೆವೆಲ್ಗೆ ಮಿನಿಸ್ಟ್ರು, ಪಾಸ್ಪೋರ್ಟು, ಫ್ಲೈಟು, ಚಪ್ಪಲಿ ತಗೊಂಡು ನೋಡ್ಬಿಡ್ತೀನಿ. ಎದಳಬೇಕೆ ತಿರ್ಪೇ ನನ್ ಮನೆ. ಡೋಂಟ್ ಶೌಟ್, ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ನನಗೆ ಫೋಟೋಸ್ ಬೇಕು, ನಾನೇನು ಬಿಟ್ಟಿ ಕೇಳ್ತಾ ಇಲ್ಲ. ಇಲ್ಲ, ಟೇಬಲ್ ಮೇಲೆ ಕ್ಯಾಶ್ ಪಟ 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 ಅಂತ ಏಳಿಸ್ಬಿಡ್ತೀಯಾ? ಪುಣ್ಯ ಕೊಡ್ತೀನಿ. ಪುಣ್ಯನ? ಹೌದು. ನೀನ್ ಫೋಟೋ ಕೊಡು, ನಾ ಪುಣ್ಯದಾನ ಮಾಡ್ತೀನಿ. ನಮ್ ತಾಯಣೆ ನನ್ ಪುಣ್ಯ ಬೇಡಪ್ಪ, ನನ್ನ ಕರ್ಮನೇ ಬರ್ಲಿ. ನಡಿಯೋ ನನ್ನ ಮಗನೇ, ನಡಿಯೋ. ನಡಿಯೋ ನೀನು. ಇನ್ನೊಂದ್ಸತಿ ಏನಾದ್ರು ಈ ಏರಿಯಾಕ್ ಬಂದ್ರೆ ಕಾಲ್ ಬಿಡ್ಬಿಡ್ತೀನಿ. ಓಡ್ ಮಾಡ್, ಓಡ್ ಮಾಡ್ಲು. ಅಬ್ಬಬ್ಬಬ್ಬಾ, ಏ ಯಂಗ್ ಮ್ಯಾನ್, ಏನ್ ನಿನ್ ಗಲಾಟೆ? ಬೇಗ ಹೋಗಿ ಉದಯ ಟಿವಿ ನೋಡು. ಅಂತ ಪಾಪ ನಾನೇನ್ ಮಾಡಿದ್ದೀನಿ? ಪಾಪ ಅಲ್ಲ ಕಣು, ಪುಣ್ಯನೇ ಮಾಡಿದೀಯಾ. ನೀನ್ ಪ್ರೀತಿಸ್ತಿರೋ ಕವಿ ಕತೆಗಾರ ಆದಿತ್ಯ ನಿಂಟು ಟಿವಿಯಲ್ಲಿ ಬರುತ್ತೆ. ಬೇಗ ಟಿವಿ ಆನ್ ಮಾಡು. ಆದಿತ್ಯ ಅವರೇ, ನಿಮ್ ನಾವೆಲ್ಸ್ ಎಲ್ಲ ತುಂಬಾ ರೊಮ್ಯಾಂಟಿಕ್ ಆಗಿರುತ್ತೆ. ನೀವು ನಿಜ ಜೀವನದಲ್ಲೂ ಯಾರನ್ನಾದ್ರೂ ಪ್ರೀತಿಸಿದೀರಾ? ಆ ಅದೃಷ್ಟವಂತಳು ಯಾರು? ಯಾರು ಅಂತ ಗೊತ್ತಿಲ್ಲ, ನಾ ಅವಳನ್ನ ನೋಡೂ ಇಲ್ಲ. ವಿಚಿತ್ರವಾಗಿದೆ ಸರ್, ಯಾರು ಅಂತ ನೋಡ್ದೆ ಹೇಗ್ ಪ್ರೀತಿಸಿದ್ರಿ? ಅವಳು ನನ್ನ ಅಭಿಮಾನಿ. ಅವಳು ನಾನು ಬರೆದಿರೋ ಪತ್ರ ಓದಿ ಅವಳನ್ನ ಪ್ರೀತಿಸಕ್ಕೆ ಶುರು ಮಾಡಿದೆ. ಆ ಅಕ್ಷರಗಳಲ್ಲಿ ಅವಳು ಸುಂದರವಾದ ರೂಪ ಕಾಣಿಸ್ತು. ಆ ಅಕ್ಷರಗಳ ಹಿಂದೆ ಇರೋ ಭಾವನೆಗಳು ನನ್ನ ಮನಸ್ಸನ್ನು ಸೆಳೆತು. ನಿಮ್ಮನ್ನ ಅಷ್ಟೊಂದು ಆಕರ್ಷಿಸಿ ಸ್ಪಂದಿಸಿರೋ ಆ ಪತ್ರದಲ್ಲಿ ಏನಿದೆ ಅಂತ ನಮ್ಮ ಪ್ರೇಕ್ಷಕರಿಗೂ ತಿಳಿಸ್ತೀರಾ? ಖಂಡಿತ. ಆದಿತ್ಯ, ನಿಮ್ಮ ಬರವಣಿಗೆಯ ಭಾವನೆಗಳಿಂದ ನನ್ನ ಮನಕೆದಕಿದ ಕವಿವರಿಯಲೇ ഇരുಳ ಕತ್ತಲ ಕಳೆದು ಬೆಳಕು ಮೂಡಿಸುವ ಅಂಬರದ ಆದಿತ್ಯನಂತೆ ನಿಮ್ಮ ಲೇಖನಿಯ ಅನಂತ ಅಂತರಂಗಗಳ ಮುದುಡಿದ ಮನಕ್ಕೆ ಚೇತನ ನೀಡುವ ನಿಮ್ಮ ಕಥಾ ಸರಣಿ ಅಳುಕಿದ ಎದೆಯನ್ನು ಓಲೈಸಿ ಆನಂದಿಸುವಂತೆ ಮಾಡುವ ನಿಮ್ಮ ಶೈಲಿಗೆ ನನ್ನ ವಂದನೆ, ಕೋಟಿ ವಂದನೆ. ಮೌನದಿ ಮನೆ ಮಾಡಿರುವ ನನ್ನ ಮನದ ವೀಣೆಯ ಮೀಟಿ ಮಧುರ ಭಾವಗಳ ಹೊಮ್ಮಿಸಿ ಪ್ರೀತಿಯ ಭಾವನೆಗಳ ಚಿಗುರಿಸಿದ ನಿಮ್ಮ ಬರವಣಿಗೆಯಿಂದ ನನ್ನಲ್ಲಿ ಸುಪ್ತವಾಗಿದ್ದ ಪ್ರೀತಿ ಗರಿಗೆದರಿ ಕುಣಿಸಿದೆ. ನಿಮ್ಮ ಪ್ರೇಮವಾರಿಸಿ ಹಾತೊರೆದು ಕಾಯುತ್ತಿಹ ನಿಮ್ಮ ಒಲಿಮೆಯ ಅಭಿಮಾನಿ. ವಾಹ್, ಬ್ಯೂಟಿಫುಲ್. ನೀವು ಪ್ರೀತಿಸ್ತಾ ಇರೋ ವಿಷಯನ ಆ ನಿಮ್ಮ ಅಭಿಮಾನಿಗೆ ಹೇಗೆ ತಿಳಿಸ್ತೀರಾ? ಅವಳೆಲ್ಲೇ ಇದ್ರು ಖಂಡಿತ ಟಿವಿ ಮುಂದೆ ಕೂತು ಈ ಪ್ರೋಗ್ರಾಮ್ ನೋಡ್ತಾ ಇರ್ತಾಳೆ. ಒಂದ್ ವೇಳೆ ಈ ಪ್ರೋಗ್ರಾಮ್ ಅವಳು ನೋಡದೇ ಇದ್ರೆ? ಮನೆಗೆ ಹೋಗಿ ಬಾಗಿಲು ತಟ್ತೀನಿ. ಮನೆ ಬಾಗ್ಲೆ ತಟ್ತಿರೋ, ಅವಳ ಹೃದಯನೇ ತಟ್ತಿರೋ? ಅವಳು ತನ್ನ ವಿಳಾಸ ಕೊಟ್ಟಿಲ್ಲ. ನಿಮ್ ಟಿವಿ ಮೂಲಕ ಒಂದು ಹಾಡು ಹೇಳಿ ಉತ್ತರ ತಿಳಿಸ್ತೀನಿ. ಅದು ಖಂಡಿತ ಅವಳ ಹೃದಯ ತಟ್ಟುತ್ತೆ. ನೀವು ಬರೀ ಕತೆ ಕಾದಂಬರಿ ಮಾತ್ರ ಬರೀತೀರಿ ಅಂದ್ಕೊಂಡಿದ್ವಿ, ಆದ್ರೆ ಹಾಡು ಹಾಡ್ತೀರಾ. ಆಶ್ಚರ್ಯ. ಹಾಡಿ. ನಮ್ಮ ಎಲ್ಲ ವೀಕ್ಷಕರು ನಿಮ್ಮ ಹಾಡು ಕೇಳೋಕೆ ಕಾತರದಿಂದ ಕಾಯ್ತಾ ಇದ್ದಾರೆ. ಹಾಡಿ. ಹೋಲ್ಡ್ ಮಾಡ್ಲು. ಹೋಲ್ಡ್ ಮಾಡ್ಲು. ಸಾಂಗ್ ಮುಗಿದೋಯ್ತಾ? ಸ್ಟುಡಿಯೋದಲ್ಲಿ ಸೆಟ್ ಹಾಕಿದ್ರೆ ಇಲ್ಲ ಔಟ್ಡೋರ್ ಹೋಗಿದ್ರ?
ಬೇಡ ನೀನು ಫಸ್ಟ್ ನಾನು ಬಾಕಿ ಕೊಡ್ತೀಯ ಇಲ್ಲ ಹೇಳಲೆ ಕೊಡ್ತೀಯ ಇಲ್ಲ ಹೇಳಲೆ ನೀನು ಏನಲ್ಲ ಕತ್ತಿನ ಪಟ್ಟಿ ಹಿಡ್ಕೊತಾ ಇದ್ಯಾ ಮತ್ತೆ ಅಷ್ಟೇ ಕತ್ತು ಪಟ್ಟಿ ಇದೆಯಾ ದುಡ್ಡು ಕೊಡ್ಲಿಲ್ಲ ಅಂತ ತೆಗಿಯೋ ತೆಗೆದಿಲ್ಲ ಕಣ ಕೈ ತೆಗಿಯೋ ನೀ ದುಡ್ಡು ಕೊಟ್ರೆ ಕೈ ತೆಗೆದು ನಾನು ಎಷ್ಟೋ ಕೊಡ್ಬೇಕು ನಾನು ನಿಂಗೆ ದುಡ್ಡು ಅಟ್ಲು 25 ಬದ್ದಿ 10 ಒತ್ತು 35 ಮದುಗು ನಾನು ನಿಂಗೆ ದುಡ್ಡು ಕೊಡ್ಬೇಕು ಅಂತ ನಿನ್ನ ಹತ್ರ ಏನಾದ್ರೂ ಡಾಕ್ಯುಮೆಂಟ್ ಇದೆಯಾ ಡಾಕ್ಯುಮೆಂಟಾ ಗುಂಡಣ್ಣ ನೀನ್ ಇಸ್ಕೋಬೇಕಾದ್ರೆ ಡಾಕ್ಯುಮೆಂಟ್ ಏನು ಬೇಡ ಬರೀ ಬಾಯಿ ಮಾತಾ ತಾಕು ಅಂದೆ ಈಗ ನೋಡಿದ್ರೆ ಡಾಕ್ಯುಮೆಂಟ್ ಅಂತೀಯಲ್ಲ ನಾನ್ ನಿನ್ನ ಹತ್ರ ದುಡ್ಡು ಇಸ್ಕೊಂಡಿದ್ದೀನಿ ನೀನ್ ನನಗೆ ದುಡ್ಡು ಕೊಟ್ಟಿದ್ಯಾ ಅನ್ನೋದಕ್ಕೆ ಏನಾದ್ರೂ ನಿನ್ನ ಹತ್ರ ಸಾಕ್ಷಿ ಇದೆಯಾ ಇಲ್ಲ ಸಾಕ್ಷಿ ಇದೆಯಾ ಇಲ್ಲ ಹಂಗ ಬಾದಾರಿಗೆ ಯಾರು ನೀನು ನಿನ್ನೆ ಕೇಳ್ತಾ ಇದ್ದ ಕಣಲು ಯಾರು ನೀನು ಹೂ ಆರ್ ಯು ನಂಗೆ ಯಾರು ನೀನು ಅಂತೀಯೋ ಮರ ನೀನು ನಿನ್ನ ಹತ್ರ ದುಡ್ಡಿದ್ದು ಎಲ್ಲಿ ಹೋಗುತ್ತಲ್ವಾ ನಿನ್ನ ಹತ್ತಿದ್ದು ಒಂದೇ ಬ್ಯಾಂಕ್ ಅಲ್ಲಿ ಇದ್ದು ಒಂದೇ ಅಲ್ವಾ ಗುಂಡಣ್ಣ ಈಗ ಗೊತ್ತಾಯ್ತಾ ನಿನಗೆ ಹಳೆ ಬಾಕಿನ ಹ್ಯಾಕ್ ಕೇಳ್ಬೇಕು ಅಂತ ಗುಂಡಣ್ಣ ಗೊತ್ತಾಯ್ತು ಗುಂಡಣ್ಣ ವಿನಯದಿಂದ ಯಾರಿಗೂ ಕೇಳಿಸದೆ ಇದ್ದಂಗೆ ಗುಟ್ಟ ಕೇಳ್ಬೇಕಲ್ವಾ ಸರಿಯಾಗಿ ಹೇಳ್ದೆ ಬಂದೇ ಬಿತ್ತು ಏನ್ ಬಂತಯ್ಯ ಅದೇ ಬಾತು ಲೆತ್ತದು ಅದಕ್ಕೆ ಯಾಕೆ ಇಷ್ಟೊಂದು ಗಾಬ್ರಿ ಅಯ್ಯೋ ಇದು ಮಾಮೂಲಿ ಲೆತ್ತದ ಅಲ್ಲ ಬಾತು ನೀವು ಆದಾದುತ್ತೀರೋ ನಿಮ್ಮ ಅಭಿಮಾನಿ ಲೆತ್ತದು ಆಕೆ ಬರೀತಲ್ಲ ಓ ನನ್ನ ಅಕ್ಷರ ಕಿರಣಗಳ ಬೆಳಕಿನ ಸೂರ್ಯನೇ, ನಿಮ್ ಟಿವಿ ಇಂಟರ್ವ್ಯೂ ನೋಡಿದೆ. ನಿಮ್ಗೆ ಸಾವಿರಾರು ಜನ ಅಭಿಮಾನಿಗಳಿದ್ರು. ನಿಮ್ಮ ಅಭಿಮಾನವೆಲ್ಲ ಎಲ್ಲಿದೆ ಅಂತ ತೋರಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನನ್ನ ಪತ್ರ ನಿಮ್ಮಲ್ಲಿ ಪ್ರೀತಿಯ ಚಿಲುಮೆಯನ್ನು ಉಕ್ಕಿಸಿದ್ರೆ ಅದು ನನ್ನ ತಪ್ಪಲ್ಲ, ನಿಮ್ಮ ಬರವಣಿಗೆ ತಪ್ಪು. ನಿಮ್ಮ ಕಣ್ಣಿಗೆ ಬೀಳ್ದೆ ನಿಮ್ಮ ಪ್ರೀತಿನ ಹಂಚ್ಕೊಳ್ಳೋಕ್ಕಾಗದೇ ಇರೋ ಈ ನಿಮ್ಮ ಅಭಿಮಾನಿ ನಿಮ್ಮ ಕಣ್ಮುಂದೆ ಬರಬೇಕು ಅಂತ ಆಸೆ ಪಡ್ತಿದ್ದಾಳೆ. ನನ್ನನ್ನು ನೀವು ನೋಡಬೇಕು ಅಂತ ಅಂದ್ಕೊಂಡ್ರೆ ಸಂಜೆ 4 ಗಂಟೆಗೆ ಲವರ್ಸ್ ಪ್ಯಾರಡೈಸಿಗೆ ಬನ್ನಿ. ನಾನು ನಿಮ್ಗಿಷ್ಟವಾಗಿರೋ ನೀಲಿ ಬಣ್ಣದ ಸೀರೆ ಉಟ್ಕೊಂಡು ಅಲ್ಲಿಗೆ ಬರ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಅಭಿಮಾನಿ. ಎಲ್ಲೋ ಕಾಣಿಸ್ತಾನೆ ಅಲ್ಲ? ನೋಡಿ ಬಾತು ನಿಮ್ ಬ್ಲೂ ತಾರೆ. ಒಂದು ನಿಮಿಷ ಬಂದೆ. ಹಲೋ, ಎಕ್ಸ್ಕ್ಯೂಸ್ ಮೀ, ಐ ಆಮ್ ಆದಿತ್ಯ. ಏನು? ನೀವು ಬರೆದಿದ್ದ ಪತ್ರ ಸಿಕ್ತು. ಯಾವ ಪತ್ರ? ಯಾಕೆ ಹೆಂಗ್ ಆಟಾಡ್ತಿದ್ದೀರಾ? ಪ್ರೀತಿ ಅಭಿಮಾನಿತ ಪತ್ರ ಬರೆದಿದ್ದು ನೀವೇ ನನಗೆ ಚೆನ್ನಾಗಿ ಗೊತ್ತು. ಏ ಮಿಸ್ಟರ್, ಏನ್ ಹುಚ್ಚುಚ್ಚಾಗಿ ಮಾತಾಡ್ತಿದ್ದೀರಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾ? ಪೊಲೀಸು? ಸಾರಿ, ನೀವಲ್ಲ ಮೇಡಮ್ ಅದು. ಏನಂತ ಇದೆ ನಿಮ್ ಬ್ಲೂ ತಾರಿ? ಅದ್ಯಾವ್ದೋ ರಾಂಗ್ ಬ್ಲೂ ಸಾರಿ ಕಣ. ರಾಂಗ್ ಬ್ಲೂ ತಾರಿನ? ಹಾಗಾದ್ರೆ ಲೈಟ್ ಬ್ಲೂ ತಾರಿ ಹೇಳಿ ಬತ್ತು. ಬತ್ತು ಅಲ್ಲಿದೆ ನೋಡಿ ಬಾತು ನಮ್ ಬ್ಲೂ ತಾರಿ. ಅವಳಿರ್ಬೇಕು. ಓ ನನ್ನ ಕನಸಿನ ಕೋಮಲೆ, ನಿನ್ನ ಪ್ರೀತಿಯನ್ನು ನನಗೆ ವರವಾಗಿ ಪಾಲಿಸು. ಏನು? ಪ್ರೀತಿನ ಪ್ರೀತಿಯಾಗಿ ವರವಾಗಿ ಕೊಡ್ಬೇಕಾ? ಯಾ, ಬಿಟ್ಟಿಯಾಗಿ ವರ ಕೊಡೋದಕ್ಕೆ ನಾನೇನು ಫ್ರೀ ಗುಡ್ಸ್ ಅನ್ಕೊಂಡಿದ್ಯಾ? ನಮ್ದೆಲ್ಲ ಕ್ಯಾಶ್ ಡೌನು ಕ್ಯಾರಿ ಆನು. ಕ್ಯಾಶ್ ಡೌನು ಕ್ಯಾರಿ ಆನು? ಗಂಟೆಗೆ 100 ಆದ್ರೂ ಜಾಸ್ತಿ ಕೊಡ್ತೀಯಾ? ವಾಟ್? ನಾನು ಲೆಟರ್ ಬರೆದಿದ್ದು ನೀವಲ್ವಾ? ಏನ ಲೆಟ್ರಾ? ನಮ್ ಹತ್ರ ಲೆಟರ್ಗೆ ಟ್ರೈನ್ ಇಲ್ಲ, ಏನಿದ್ರು ಡೈರೆಕ್ಟ್ ಡೀಲಿಂಗು. ಏನು ಬರ್ತೀನಿ ತಾಯಿ. ನನ್ನನ್ನೇ ತಾಯಿ ಅನ್ಬಿಟ್ಟು ಹೋಗ್ತಿದ್ದಾನಲ್ಲ. ಮತ್ತೇನಾಯ್ತು ಬಾತು? ಲೋ, ಅದು ಬ್ಲೂ ಸಾರಿ ಅಲ್ಲ ಕಣ, ರೆಡ್ ಲೈಟ್ ಸಾರಿ. ರೆಡ್ ಲೈಟ್ ಸಾರಿನ? ಅದೇ ಹಂಗ ನಮ್ ಬ್ಲೂ ತಾರಿ ಏನಾಯ್ತು? ಏ ಅಲ್ಲಿ ನೋಡು ಬಾತು, ದೌತ ಇಲ್ಲ, ಅದು ನಮ್ ಬ್ಲೂ ತಾರಿನೇ. ಒಂದ್ಸಲ ಟ್ರೈ ಮಾಡ್ಬಿಡ್ತೀನಿ. ನೀವು ಇಲ್ಲೇ ಇದೆ, ನಾನು ಹೋಗಿ ಮಾತಾಡ್ಕೊಂಡ್ಬರ್ತೀನಿ. ಅದು ಸರಿ. ನೀವ್ ಇಲ್ಲಿದ್ದೀರಾ? ಅಲ್ಲಿ ನಮ್ ಬಾತು ಕಣ್ ಬ್ಲೂ ತಾರಿನೆಲ್ಲ ಮಾತಾಡ್ತಿ, ಆಮೇಲೆ ತಾರಿ ಅಂತ ಇದ್ದಾರೆ. ಯಾರು ಏನು ಗೊತ್ತಿಲ್ಲ ದೊಡ್ಡ ಬೋದು ಅಲ್ಲದೆ. ನೀವು ಬರ್ದಿರೋ ಲವ್ ಲೆಟರ್ ಎಲ್ಲ ಇದೇ ಕೈಲಿ ಹಿಂಗ್ ಟ್ರಾನ್ಸ್ಫರ್ ಮಾಡಿದ್ದೀನಿ. ಬನ್ನಿ, ಅಲ್ಲಿ ನಮ್ ಬಾತ್ ವೇಟಿಂಗ್ ಅಲ್ಲಿ ಇದ್ದಾರೆ. ಏನಂದ್ರೆ ಏನೇ ಇವ್ ನೋಡಿ, ಲವ್ ಗಿವ್ ಅಂತ ಏನೇನೋ ಹುಚ್ಚು ಜಾಗೆಲ್ಲ ಮಾತಾಡ್ತಿದ್ದಾನೆ. ನೀವ್ ಯಾರ್ರಿ? ನಾನ್ ಯಾರ ಇಟ್ಕೊಳ್ಳಿದಾನ? ಇವಳ ಗಂಡ. ನಿನ್ಗೆ ಯಾರು ಗೊತ್ತ? ಏನಾಯ್ತು? ಬ್ಲೂ ತಾರಿ ತಾವಾತಾನೆ ಬೇಡ ಬಾತು. ಇನ್ನೊಂದ್ಸಲ ಟ್ರೈ ಮಾಡಿ. ಯಾವ ತಾರಿ ತಾವಾತಾನೆ ಬಾತ ನೋಡಿ ಬಾತು. ನೀವು ಇನ್ನೊಂದೇ ಒಂದು ಚಾನ್ಸ್ ಕಣ ಪ್ಲೀಸ್.
ನಿನ್ನ ಹೇಳ್ಬಿಟ್ಟಾದ್ರು ನಗು, ಇಲ್ಲ ನಗ್ಬಿಟ್ಟಾದ್ರು ಹೇಳು. ನೀಲಿ ಸೀರೆ ಕಾಣಿಸಿದ್ರೆ ಸಾಕು, ಹತ್ರ ಹೋಗಿ ಮಾತಾಡ್ಸೋದು, ಫೂಲ್ ಆಗೋದು, ಮತ್ತೆ ಮಾತಾಡ್ಸೋದು, ಫೂಲ್ ಆಗೋದು, ಫೇಲ್ ಆಗೋದು, ಫೂಲ್ ಆಗೋದು, ಫೇಲ್ ಆಗೋದು, ಮತ್ತೆ ಫೀಲ್ ಆಗೋದು. ವೆರಿ ಗುಡ್, ವೆರಿ ಗುಡ್, ಮೆಚ್ಕೊಂಡೆ. ಅಲ್ಲ, ಎಲ್ರು ಅವರೇ ಬೇಕು ಅಂತ ಅವ್ರು ಹಿಂದ್ ಬಿದ್ದಿದ್ದಾರೆ, ನೀನೇ ಬೇಕು ಅಂತ ಅವ್ರು ನಿನ್ ಹಿಂದ್ ಬಿದ್ದಿದ್ದಾರೆ. ಅವ್ರನ್ನೇ ಆಟ ಆಡಿಸ್ತೀಯಾ? ಓಲ್ಡ್ ಮಾಡ್ಲು ನೋಡು, ಅವ್ನೇನಾದ್ರೂ ಫೀಲ್ ಆದ್ರೆ ಆಮೇಲೆ ನೀನು ಫೀಲ್ ಆಗಿ ಫೂಲ್ ಆಗ್ಬೇಕಾಗತ್ತೆ. ಹುಷಾರು. ಅಂದ್ರೆ ನೀನೇನ್ ಹೇಳ್ತಿರೋದು? ಅವ್ರನ್ನ ನಂಬೇಕಾ? ಎಷ್ಟ್ ದಿನ ಅಂತ ಪಾಪ ಅವರು ಕಾಯ್ತಾರೆ. ಕಾಯ್ಲಿ, ಕಾಯೋದ್ರಲ್ಲೇ ಪ್ರೀತಿ ಜಾಸ್ತಿ ಆಗುತ್ತೆ ಅಂತ ಅವರೇ ಒಂದ್ ನಾವೆಲ್ ನಲ್ಲಿ ಬರ್ದಿದ್ದಾರೆ. ನಿಜವಾಗ್ಲೂ ಅವ್ರು ನನ್ನ ಪ್ರೀತಿಸೋದೇ ಆದ್ರೆ ನನ್ ಮನೆ ಅಡ್ರೆಸ್ ತಗೊಂಡು ಅವ್ರು ನಮ್ಮ ಮನೆಗ್ ಬಂದೇ ಬರ್ತಾರೆ. ಬಾತು ಬಾತು, ಇದೇ ಬಾತು ಆ ಹುಡುಗಿ ಮನೆ. ಕಿರ್ಸ್ಬೇಡ. ಬಾತು, ನಿಮ್ಮ ಅಭಿಮಾನಿ ತಕ್ಕತ್ತಾಗಿದ್ದಾಳೆ. ಬಾತು ಹೋಗಿ, ಬಾತು ಏನಾದ್ರು ಒಂದು ಮಾತಾಡ್ತಿ. ಏನಂತ ಮಾತಾಡ್ಸಲ? ಅಯ್ಯೋ, ಏನಾದ್ರು ಹೋಗಿ ಮಾತಾಡ್ತಿ ಬಾತು. ಆ ಪೇಂಟಿಂಗ್ ಎಷ್ಟು ಚೆನ್ನಾಗಿದೆ. ಅಲ್ಲಿ ನೋಡ್ರಿ, ಆದಿತ್ಯ ಬಂದ್ರು. ನೋಡಿ, ಈ ಕಡೆ ಒಂದು ಒಳ್ಳೆ ಆರ್ಟ್ ವರ್ಕ್ ಇದೆ. ನಮಸ್ಕಾರ ಸರ್. ಹಲೋ, ನಮಸ್ಕಾರ ಸರ್, ನಾನ್ ನಿಮ್ ಫ್ಯಾನ್. ನಿಮ್ ಪ್ರೇಯಸಿ ಧಾರಾವಾಹಿ ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಕಾಮಿಡಿನೋ ಟ್ರಾಜಿಡಿನೋ? ವೇಟ್ ಮಾಡಿ ನೋಡಿ, ಗೊತ್ತಾಗುತ್ತೆ. ಪ್ಲೀಸ್. ಸಾರಿ, ನಾ ಇಲ್ಲಿ ಪೇಂಟಿಂಗ್ ನೋಡಕ್ ಬಂದೆ. ಪ್ಲೀಸ್ ಎಕ್ಸ್ಕ್ಯೂಸ್. ಬ್ಯೂಟಿಫುಲ್. ಈ ಪೇಂಟಿಂಗ್ ತುಂಬಾ ಚೆನ್ನಾಗಿದೆ. ಬಳಲ್ರೆ, ಇದನ್ನ ನಾನು ತಗೋತೀನಿ. ಆದರೆ ಅವ್ರು ಆಗ್ಲೇ ಅದಕ್ಕೆ ಅಡ್ವಾನ್ಸ್ ಕೊಟ್ಬಿಟ್ಟಿದಾರಲ್ಲ. ನನಗೆ ಹಿಡಿಸಿದ್ದೆ ನಿಮಗೂ ಹಿಡಿಸಿದ್ಯಲ್ಲ? ನೋ, ನನಗೆ ಹಿಡಿಸಿರೋದು ನಿಮಗೆ ಹಿಡಿಸಿದೆ. ಏನ್ ಬಾತು, ನೀವ್ ಯಾರು ಅಂತ ಗೊತ್ತೇ ಇಲ್ದಿರೋ ತರ ನಡ್ಕೊಂತ ಇದ್ದಾರೆ. ಬಳಲ್ರೆ, ಹೇಳಿ. ಆಕೆ ನೋಡ್ತಿರೋ ಪೇಂಟಿಂಗು ನಾನು ತಗೋತೀನಿ. ಹಾಗೆ ಆಗಲಿ. ಬಲ್ಲಾಳ್ರಿ, ಬಂದೆ. ಈ ಪೇಂಟಿಂಗ್ ನಾನ್ ತಗೋತೀನಿ. ಸಾರಿ ಮೇಡಮ್, ಇವರು ಇದನ್ನ ಆಗಲೇ ತೆಗೆದುಕೊಂಡು ಬಿಟ್ಟಿದ್ದಾರಲ್ಲ. ನೋಡಿ, ಎನಿ ಪ್ರಾಬ್ಲಮ್? ಎಂತದೂ ಇಲ್ಲ. ಇದೇ ಪೇಂಟಿಂಗು ಅವರಿಗೂ ತುಂಬಾ ಹಿಡಿಸಿದೆಯಂತೆ. ಓ, ನಿಮ್ಗೆ ಅಷ್ಟೊಂದು ಇಷ್ಟ ಆಗಿದ್ರೆ ನೀವೇ ತಗೊಳ್ಳಿ. ಎರಡನೇ ಸಲ ನೋಡೋಕೆ ಅಷ್ಟೇನ್ ಚೆನ್ನಾಗಿಲ್ಲ, ನೀವೇ ತಗೊಳ್ಳಿ. ಆದಿತ್ಯ ಅವರೇ, ಪ್ಯಾಕ್ ಮಾಡಲ್ಲ? ಬಳಲ್ರೆ, ಎರಡನೇ ಸಲ ನೋಡಿದಾಗ ನನಗೂ ಹಿಡಿಸ್ತಾ ಇಲ್ಲ. ಎಕ್ಸ್ಕ್ಯೂಸ್ ಮೀ. ಎಸ್. ಈ ಪೇಂಟಿಂಗ್ ಹಿಡಿಸ್ಲಿಲ್ವಾ? ಇಲ್ಲ. ಬಲ್ಲಾಳ್ರಿ, ಇದನ್ನ ನಾನ್ ತಗೋತೀನಿ. ಆಗ್ಲಿ ಮೇಡಮ್. ಇದೇನು ಇವತ್ತ ಹಿಡಿಸ್ಲಿಲ್ಲ ಅಂದ್ರೆ? ನಮಗಿಷ್ಟವಾಗಿರೋದನ್ನೇ ನಾವು ತಗೋಬೇಕು, ಬೇರೆಯವ್ರು ಇಷ್ಟಪಟ್ಟಿದ್ದನ್ನಲ್ಲ. ನನಗ್ ಬೇಕಾಗಿರೋದು ಯಾವುದು ಬೇರೆಯವ್ರಿಗೆ ಸಿಗೋದಕ್ಕೆ ನಾನು ಬಿಡೋಲ್ಲ. ದಟ್ ಇಸ್ ಮೈ ಸ್ಟೈಲ್. ಬಾತು, ಇವು ಯಾವ ರೂಟಲ್ಲಿ ಹೋಗ್ತಾ ಇದ್ದಲ್ಲ ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ವಲ್ಲ. ಗೆಲುವು ನನ್ನದೇ. ನಿನ್ನ ವಿಳಾಸ ಕಂಡು ಹಿಡಿದೆ, ನಿನ್ನನ್ನು ನೋಡಿದೆ. ನೋಡಿದ್ರಾ? ಎಲ್ಲಿ? ನೀನು ಮನೆಯಿಂದ ಹೊರಗೆ ಬಂದಾಗ ನಿನ್ನನ್ನು ನೋಡಿದೆ. ಆ ಕ್ಷಣ ಸೂರ್ಯನಿಗೆ ಚಂದ್ರೋದಯವಾದಂತೆ ಆಯಿತು. ನಿನ್ನ ಸೌಂದರ್ಯವನ್ನು ಎಷ್ಟು ಹೊತ್ತು ನೋಡಿದರೂ ತೃಪ್ತಿ ಆಗಲಿಲ್ಲ. ನೀನು ಮಾತ್ರ ನೋಡಿಯೂ ನೋಡದಂತೆ ನಟಿಸಿದೆ. ಏನು? ನಾನು ನೋಡಿ ನೋಡ್ದಾಗ ನಟಿಸಿದ್ನಾ? ಇಲ್ವಲ್ಲ. ಓಡ್ ಮಾಡ್ಲು ಅಲ್ವಾ? ಸರಿಯಾಗಿ ಕಾಣಿಸಿರಲ್ಲ ಅಷ್ಟೇ. ಸರಿ, ಮುಂದಕ್ಕೋದು. ಲೇಡೀಸ್ ಅಂಡ್ ಜೆಂಟಲ್ಮನ್, ಈ ಮುತ್ತಿನ ಹಾರವನ್ನು 15ನೇ ಶತಮಾನದಲ್ಲಿ ಜೈಪುರ್ ಮಹಾರಾಣಿಯವರು ಹಾಕೊಳ್ತಿದ್ರು. ಇದ್ರ ಬೆಲೆ ಕಂಪನಿ ಪರವಾಗಿ 10,000. 15,000. 16,000. 20,000. 25,000. 30,000. 30,000 ಒಂದ್ ಸಲ, 30,000 ಎರಡ್ ಸಲ, 30,000 ಒಂದು.
40,000. 40,001 ರೂಪಾಯಿ. 50,000. 50,001. 50,001 ಒಂದ್ಸಲ. 50,001 ಎರಡ್ ಸಲ. 50,001 ರೂಪಾಯಿ 3 ಸಲ. ಆದಿತ್ಯ, ಏನ್ ಬಾತಿದ್ದು ನಿಮ್ ಲವ್ ದಿನ ಬರ್ಲೇ ಇಲ್ಲ. ಅಲ್ಲ ನೀವು ಕೊಟ್ಟಿದ್ ಮುತ್ತಾದ ಯಾವ್ದಾದ್ರು ಮಾದ್ವಾದಿ ಅಂಗಡಿ ಅದ ಇಟ್ಬಿಟ್ಟು ಹಂಗೆ ಓದೋಗ್ಬಿಟ್ಲ ಹೆಂಗೆ? ಅವಳಂತವಳಲ್ಲ ಕಣ. ಹಂಗಾದ ಇತ್ತತಿ ಬರ್ಬೇಕಾಗಿತ್ತಲ್ಲ. ಹಲೋ ರೈಟರ್ ಸಾಹೇಬ್ರೆ. ಹಾಯ್. ಪಾರ್ಕಲ್ಲಿ ಯಾರಿಗಾದ್ರೂ ವೇಟ್ ಮಾಡ್ತಿದ್ದೀರಾ? ವೇಟ್ ಮಾಡ್ತಾ ಇದ್ದೀನಿ. ನೀವೇನಾದ್ರು ಮೀಟ್ ಮಾಡಕ್ ಬಂದ್ರಾ? ಇಲ್ಲ, ಫ್ರೆಂಡ್ ನೋಡಕ್ಕೆ ಅಂತ ಬಂದೆ. ಫ್ರೆಂಡ್? ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್? ಚೀಚಿ, ಈ ವಯಸ್ಸಿನಲ್ಲಿ ಗರ್ಲ್ ಫ್ರೆಂಡ್ ಏನ್ರಿ, ಬಾಯ್ ಫ್ರೆಂಡ್. ಇದೇನಾ ಕೇಸ್ ಈ ತರ ಆಗೋಯ್ತು? ಎಕ್ಸ್ಕ್ಯೂಸ್ ಮೀ. ಹಾ, ನೀವೇ ಬನ್ನಿ. ಎತ್ ಪ್ಲೀಸ್. ಏನಿದು? ಲೆಟರ್. ಲೆಟರ್? ಲವ್ ಲೆಟರ್? ಯಾ, ನನ್ ಬಾಯ್ ಫ್ರೆಂಡ್ ಬರ್ತಾರೆ, ಮರಿದೆ ಕೊಟ್ಬಿಡಿ. ಓಕೆ, ಬಾಯ್. ಆಗ್ಲೇ ಆದ ಹೊತ್ಕೊಂಡು ಗ್ಲಾಸ್ ಮಾಡಿದ್ದು ಅಲ್ದೆ ಈ ಪೋಸ್ಟ್ ಮನ್ ಕೆತ್ತ ಬೇರೆ ಗೊತ್ತಾ ಇದೆಯಾ ನಂಗೆ? ನಂಗಾಗ್ಲೇ ದೌತ್ ಬಂತು ಈ ಪೇತ್ಗೆ ಈ ಕೇತ್ ಅಲ್ಲ ಅಂತ. ಬಾತು ಬಾತು, ಬಾಯ್ ಪೇನ್ ಬೇರೆ ಯಾರು ಅಲ್ಲ ಬಾತು, ನೀವೇ. ನಾನಾ? ಹ್ಞೂ ಬಾತು, ಇಲ್ಲಿ ನೋಡಿ ಬಾತು. ಏನ್ ಹಾಗೆ ನೋಡ್ತಾ ಇದ್ಯಾ? ಜನ ಹುಡುಗರು ನನ್ನ ಹಿಂದೆ ಬಿದ್ದಿದ್ರು ಕಣ್ಣದ್ ಸಹ ನೋಡ್ತಾ ಇದ್ದೆ. ನಾನು ನಿಮ್ ಪ್ರೀತಿಗೆ ಬಿದ್ದಿದ್ದು ನನ್ನ ಅದೃಷ್ಟ. ಸ್ಮೈಲ್ ರೆಡಿ ಐ ನೋಡಿ ಸ್ವಲ್ಪ ಲಗಿ ಹಾಗೆ. ಓ ಹಾಗೆ ಗುಡ್. ಓ ಹಲೋ, ಕೃಷ್ಣಮೋಹನ್ ಇದ್ದಾರಾ? ಇಲ್ವಲ್ಲ, ಈಗ ತಾನೇ ಫ್ಯಾಕ್ಟ್ರಿಗೆ ಹೋದ್ರು. ನೀವು? ನಾನು ಅವ್ರ ತಂದೆ ಮಾತಾಡ್ತಿರೋದು. ನೀವ್ಯಾರು? ನನ್ನ ಹೆಸರು ಆದಿತ್ಯ ಅಂತ, ಕತೆ ಗೀತೆ ಬರಿತಾ ಇರ್ತೀನಿ. ಆದಿತ್ಯ? ಹೋಲ್ಡ್ ಮಾಡು, ಬೈಲಿ ಆದಿತ್ಯನ್ ಫೋನು. ಮಾತಾಡ್ತೀಯಾ? ನಾನ್ ಮಾತಾಡಲ್ಲ, ನೀನೇ ಮಾತಾಡು. ಹಲೋ ಆದಿತ್ಯ, ಇಲ್ಲಿ ನೋಡಿ, ನಮ್ಮ ಹುಡುಗಿ ನಿಮ್ ಬಗ್ಗೆ ಹೇಳ್ತಾನೆ ಇರ್ತಾಳೆ. ಅದೇ ನನ್ ಮೊಮ್ಮಗಳು. ನೀವು ಅಂದ್ರೆ ಅವಳು ತುಂಬಾನೇ ಇಷ್ಟ. ನನಗೂ ಅಷ್ಟೇ. ನಿಮ್ಮನ್ನ ಭೇಟಿಯಾಗಿ ನಿಮ್ಮ ಹತ್ರ ಅವಳ ಬಗ್ಗೆ ಮಾತಾಡೋಣ ಅಂತ. ಯಾವ ವಿಷಯ ಹೇಳಿ? ಅದೇ ಮದುವೆ ವಿಷಯ. ಮದುವೆ ವಿಷಯ ಅಂತೆ. ಅಯ್ಯೋ, ಇಲ್ಲಿ ಕೇಳಿ, ನೀವು ಸಂಜೆ ಮನೆಗೆ ಬಂದ್ರೆ ನನ್ನ ಮಗಾನು ಮನೇಲಿ ಇರ್ತಾನೆ. ಆಯ್ತು, ಸಂಜೆ 5 ಗಂಟೆಗೆ ನಿಮ್ಮ ಮನೆಗೆ ಬರ್ತೀನಿ. ಬನ್ನಿ ಬನ್ನಿ ಬನ್ನಿ. ಕಾಯ್ತಿರ್ತೀವಿ. ಕಾಂಗ್ರಾಚುಲೇಷನ್ಸ್ ಓಲ್ಡ್ ಮಾಡ್ಲು, ಕಾಂಗ್ರಾಚುಲೇಷನ್ಸ್. ಅಂತೂ ನಿನ್ನ ಹಠ ಸಾಧಿಸಿ ಅವನೇ ಮನೆಗೆ ಬರೋ ಹಾಗೆ ಮಾಡಿ ನಿನ್ ಗಂಡನ್ ಮಾಡ್ಕೋತಾ ಇದೀಯಾ. ಏನ್ ನಾಚಿಕೆ. ಎಲ್ಲ ಇಲ್ಲೇ ಬಿಟ್ಬಿಡ್ಬೇಡ, ಮದುವೆವರೆಗೂ ಸ್ವಲ್ಪ ಇರ್ಲಿ. ನಂಗೆ ಈಗ್ಲೇ ಮದ್ವೆ ಬೇಡ. ಯಾಕೆ? ಮೊದ್ಲು ಅಕ್ಕನ್ ಮದ್ವೆ ಆಗ್ಬೇಕಲ್ವಾ? ಏನು ಮದ್ವೆ ವಿಷಯ ಮಾತಾಡ್ತಿದ್ದೀರಲ್ಲ? ಇವತ್ ಸಂಜೆ ನಮ್ ಮನೆಗೆ ಒಬ್ಬ ಮದುವೆ ಗಂಡ ಬರ್ತಿದ್ದಾನೆ. ಮದ್ವೆ ಗಂಡ? ಯಾರು? ಸಸ್ಪೆನ್ಸ್. ಯಾರು ಏನು ಅಂತ ಸಂಜೆನೆ ಗೊತ್ತಾಗೋದು.